ಟ್ರೋಫಿ ನೋಡ್ತಾ ಇದ್ದರೆ ಇದು ನನ್ನ ಮೊದಲನೇ 25 ದಿನ. ಇದು ಬಂದು ನನ್ನ ಕೈ ಸೇರೋದಕ್ಕೆ 10 ವರ್ಷಗಳಾಯಿತು. 2014ರಲ್ಲಿ ಶುರು ಮಾಡಿದಂಥ ಪಯಣ. ಇದನ್ನು ನೋಡ್ತಿದ್ರೆ ನನಗೊಂದು ಹಾಡು ನೆನಪಾಗುತ್ತೆ. ನನಗೆ ತುಂಬ ಇಷ್ಟವಾದ ಹಾಡು, ನನಗೆ ನಾನು ಹೇಳ್ಕೊತಾ ಇದ್ದಂಥ ಹಾಡು. ನೀ ಏನೇ ಮಾಡು ಹೆದರುವೇನೇನು, ಬಾಳುವೇನು ನೋಡು, ಬದುಕುವೇನು ನೋಡು ಅಂತ. ನನ್ನ ಇನಿಷಿಯಲ್ ಡೇಸಲ್ಲಿ ಈ ಹಾಡನ್ನ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಆ್ಯಂಡ್ ನನ್ನನ್ನು ನಾನು ಗಟ್ಟಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಈ ಸಿನಿಮಾದ ಜರ್ನಿ ಏನಿದೆ, 25 ದಿನ ಮೇಲೆ, ಅದರ ಹಿಂದೆ 4 ವರ್ಷಗಳ ಜರ್ನಿ. ಈ 4 ವರ್ಷ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಈ 4 ವರ್ಷದಲ್ಲಿ ಈ ಸಿನಿಮಾ ಮಾಡ್ತಾ 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 ಮಧ್ಯದಲ್ಲಿ ಹೋಗಿ ಬೇರೆ ಸಿನಿಮಾಗಳನ್ನ ಮಾಡಿದೆ, ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಬಂದೆ. ಈ ಸಿನಿಮಾ ಇಲ್ಲಿ ನಿಂತು ನೋಡ್ತಾ ಇತ್ತು. ಲಿಟ್ರಲಿ ನನ್ನ ಏಳಿಗೆಯನ್ನು ನೋಡಿದಂಥ ಸಿನಿಮಾ ಇದು, ನನ್ನ ಇಡೀ ಜರ್ನಿಯನ್ನು ನೋಡಿದಂಥ ಸಿನಿಮಾ ಇದು. ನಾನು ತುಂಬ ಎದೆಗೊತ್ಕೊಂಡು ಮಾಡಿದಂಥ ಸಿನಿಮಾ ಇದು. ಎಲ್ಲೇ ಹೋದರೂ ಹೇಳ್ತಾ ಇದ್ದೆ, KTM ಇದೆ, KTM ಬರುತ್ತೆ, KTM ಇದೆ, KTM ಬರುತ್ತೆ ಅಂತ. ಸೊ ಅದು ಈ ರೂಪದಲ್ಲಿ ಇವತ್ತು ನನ್ನ ಕೈ ಸೇರಿದೆ. ಅದಕ್ಕೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ 4 ವರ್ಷದ ಜರ್ನಿ ಭಾಳ ಕಲ್ತಿದ್ದೀನಿ ಇದರಲ್ಲಿ. ಆ್ಯಂಡ್ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನೆನಪಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅಣ್ಣವರು, ಅಭಿಮಾನಿಗಳೇ ದೇವರು ಅಂತ ತುಂಬ ಹಿಂದಿನೇ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ನಾವೆಲ್ಲ ಸಣ್ಣ ಮಕ್ಕಳು, ನಮಗೆ ಗೊತ್ತಾಗಿರಲಿಲ್ಲ ಅದು. ನಾವು ದೊಡ್ಡವರಾದಾಗ ಹೀಗೆ ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರಿಗೆ ಹೇಳಿದರು ಅಂತ ನಮಗೆ ಬುದ್ಧಿ ಬಂದಾಗ ಅದು ಗೊತ್ತಾದಾಗ, ವಾಹ್ ಎಂಥ ಮಾತು, ಅಭಿಮಾನಿಗಳು ದೇವರುಗಳು ವಾ ಅಂತ ನಾವು ಅವ್ರ ಸಿನಿಮಾ ನೋಡಿ ಕೂಗಿದ್ದಿದೆ. ಆದರೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಈ 25 ದಿನ ಹಿಡಿದಾಗ ಗೊತ್ತಾಗ್ತಾ ಇದೆ, ಅದರ ಶಬ್ದದ ಅರ್ಥ ಆಗ್ತಾ ಇದೆ ನಿಧಾನಕ್ಕೆ. ಅವತ್ತು ಬರೀ ಅದು ಮಾತಾಗಿತ್ತು, ಒಬ್ಬ ಪ್ರೇಕ್ಷಕನಾಗಿ ಅದನ್ನು ಕೇಳಿದ್ದೆ. ಇವತ್ತು ಒಬ್ಬ ಕಲಾವಿದನಾಗಿ ಆ ಮಾತಿನ ಪ್ರತಿಯೊಂದು ಶಬ್ದ ಅರ್ಥ ಆಗ್ತಾ ಇದೆ, ಅರ್ಥ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಯಾಕಂದರೆ ಈ ಹಾದಿ, ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರಿ, ನಮ್ಮ ಮಗು ನಿಮ್ಮ ಕೈಗೆ ಸೇರಿ 25 ದಿನಗಳಾದರೂ, ಈ 25 ದಿನ ಈ ಹಾದಿಯಲ್ಲಿ ಕಲ್ಲು ಮುಳ್ಳು ಪ್ಯಾಚ್ಗಳು ಏನೇ ಇದ್ದರೂ ಅದನ್ನೆಲ್ಲ ದಾಟಿ ಕೈ ಹಿಡಿದು ನಮ್ಮನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಜನರಲಿ ಯಾರಾದರೂ ಏನಾದರೂ ವರ ಬೇಕು ಅಂದರೆ ನಾವು ದೇವರಲ್ಲಿ ಬಿಡ್ತೀವಿ. ಬಟ್ ನಾವು ಸಿನಿಮಾದವರು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ನಾವು ಬೇಡೋದು ಜನರನ್ನು. ಸೊ ಆ್ಯಂಡ್ ಆ ದೇವರು ವರ ಕೊಡ್ತಾರೆ, ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಆ ವರ ಇದೆ. ಸೊ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಈ ಸಿನಿಮಾ ಹಿಂದೆ ನಿಂತು ಇಷ್ಟೊಂದು ಪ್ರೋತ್ಸಾಹಿಸಿದ್ದಕ್ಕೆ. ಆ್ಯಂಡ್ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನ ತಂಡವನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ನಾನು ಯಾರ ಹೆಸರು ಬಿಡೋದಕ್ಕೆ ಇಷ್ಟ ಇಲ್ಲದೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ವಿತ್ ಪರ್ಮಿಷನ್ ಆ ಲಿಸ್ಟ್ನ ತೆಗೆದು ನಾನು ಮಾತಾಡಬೇಕು. ಮೊದಲನೇದಾಗಿ ನಮ್ಮ ನಿರ್ಮಾಪಕರು, ಮಹಾಸಿಂಹ ಮೂವೀಸ್ ನಮ್ಮ ನಿರ್ಮಾಪಕರು ವಿನಯ್ ಸರ್ ಮತ್ತು ರಕ್ಷಯ್ ಅವರು ಇವತ್ತು ತುಂಬ ಹೇಳಿದ್ರು, ದೀಕ್ಷಿತ್ ಇಲ್ಲದೆ ಈ ಸಿನಿಮಾ 25 ದಿನ ಆಗ್ತಿರಲಿಲ್ಲ. ದೀಕ್ಷಿತ್ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರು. ನಮ್ಮ ಗಣೇಶ್ ಸರ್ ಹೇಳಿದ್ರು ಒಂದು ದೊಡ್ಡ ರಾಕ್ ಥರ ನಿಂತರು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದು ನಾನು 2019ರಲ್ಲಿ. ನಾನು ಆಗ್ತಾನೆ ಸೀರಿಯಲ್ ಮುಗಿಸಿ ಬಂದಿದ್ದೆ, ನಾಗಿಣಿ ಮುಗಿಸಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನನಗೆ ಪ್ರಾಬಬ್ಲಿ ಒಂದು 24 ವರ್ಷ ಅನಿಸುತ್ತೆ. 24 ವರ್ಷದ ಹುಡುಗನ ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ, ದಿಯಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಸಂದರ್ಭದಲ್ಲಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿನ ನನ್ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಂಬಿ ಮುಂದೆ ಬಂದರು. ಮೋಸ್ಟ್ಲಿ ನಾನು ನಿಂತಿದ್ದು ದೊಡ್ಡ ವಿಷಯ ಅಲ್ಲ, ಅವ್ರು ಅವತ್ತು ಆ ಯೋಚನೆ ಮಾಡಿದ್ದು ದೊಡ್ಡ ವಿಷಯ. ಸೊ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗುತ್ತೆ. ಈ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ನಿರ್ದೇಶಕರು ನಂಬಿದ್ರು. ನಾವಿವತ್ತು ಏನೇ ಆದಮೇಲೆ ಚೆನ್ನಾಗಿ ಮಾಡ್ತಾನೆ, ಇವನ ಹತ್ರ ಈ ಥರ ಪಾತ್ರ ಮಾಡಿಸ್ಬೋದು, ಈ ಹುಡುಗ ಈ ಥರನೂ ಮಾಡ್ತಾನೆ, ಈ ಥರ ಮಾಡಿಸ್ಬೋದು ಅನ್ನೋದು ಬೇರೆ. ಈ ಹುಡುಗ ಆ ಒಂದು ಕೆಪಾಸಿಟಿ ಇದೆ, ಆ ವಿಷನ್ ಇದೆಯಲ್ಲ. ನಾನು ಯಾವಾಗಲೂ ಆ ಕ್ರೆಡಿಟ್ಸ್ನ 3 ಜನಕ್ಕೆ ಕೊಡ್ತೀನಿ. ನನ್ನ ಅಶೋಕ್ ಸರ್, ನಮ್ಮ ಅರುಣ್ ಸರ್ ಆ್ಯಂಡ್ ನನ್ನ ವಿನಯ್ ಸರ್, ದಸರಾ ಸಿನಿಮಾಗೆ ನನ್ನ ಕರ್ಕೊಂಡು ಹೋದವರು. ಇವ್ರು 3 ಜನ ನಾನು ಕಲಾವಿದನಾಗಿ ಏನು ಮಾಡಬಲ್ಲೆ ಅಂತ ನಾನು ಮಾಡೋದಕ್ಕಿಂತ ಮುಂಚೆನೇ ಊಹಿಸಿದವರು. ಸೊ ಅವ್ರು ಇಲ್ಲದೆ ಇದ್ದಿದ್ರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಇಂಡಸ್ಟ್ರಿಗೆ ವಿಷನರೀಸ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಈ ಕ್ರೆಡಿಟ್ ಕೂಡ ಅವ್ರಿಗೆ ಹೋಗುತ್ತೆ, ನಮ್ಮ ನಿರ್ದೇಶಕರು ಅರುಣ್ ಸರ್ಗೆ ಹೋಗುತ್ತೆ.
ಆ್ಯಂಡ್ ಸೆಟ್ಟಲ್ಲಿ ನಾವು ಏನಾಗುತ್ತೆ ಹೊಸಬ್ರು ಸಿನಿಮಾ ಮಾಡುವಾಗ ತುಂಬ ನಾಜೂಕಾಗಿ ತುಂಬ ಹಿಂದಿನ ಒಂದು ಇಷ್ಟು ಎಕ್ಸ್ಪೀರಿಯನ್ಸ್ಗಳಿರ್ತವೆ ಅದನ್ನೆಲ್ಲ ಇಟ್ಕೊಂಡು ತುಂಬ ಎಲ್ಲವೂ ಸ್ಮೂತಾಗಿ ನಡೀತಾ ಇದೆಯಾ, ಅದ್ರ ಜೊತೆಗೆ ನಮ್ಮ ಬಜೆಟಲ್ಲೇ ಬರ್ತಾ ಇದೆಯಾ ಅಂತ ಎಲ್ಲವನ್ನೂ ನೋಡಿಕೊಂಡು ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ನಮ್ಮ ಜೊತೆ ಇಷ್ಟು ವರ್ಷಗಳು ಜರ್ನಿ ಮಾಡಿದ್ವಿ ನಮ್ಮ ರಕ್ಷಯ್ ಸರ್ ಅವರು. ಸೊ ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.